ಹಲೋ ಡಿಯರ್, ಮತ್ತೊಮ್ಮೆ ಸ್ವಾಗತ ನಿಮಗೆ. ಛಲ ಬಿಡದ ತ್ರಿವಿಕ್ರಮನಂತೆ ನೀವು ಹೋಗ್ತಾ ಇದ್ದೀರಿ. ಇಲ್ಲಿವರೆಗೂ ಬಂದಿದ್ದೀರಿ ಅಂತಂದರೆ ಖಂಡಿತವಾಗಿ ನೀವು ಮುಂದುವರಿತೀರಿ. ಎಷ್ಟೋ ಜನ ಸೋಮಾರಿಗಳ ಆಲ್ರೆಡಿ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿಂದ ಕಲಿಯೋದೇ ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕೋಸ್ಕರ ಹೀಗೆ ಮುಂದುವರಿಯಿರಿ, ತುಂಬ ಚೆನ್ನಾಗಿ ಇಂಗ್ಲೀಷನ್ನು ಕಲಿತೀರಿ ಅಂತ ಹೇಳ್ತಾ, ಈಗ ನಾವು ಏನು ಮಾಡ್ತಾ ಇದ್ದೀವಿ, ಹಂತ ಹಂತವಾಗಿ ಕಲಿತಾ ಇದ್ದೀವಿ. 2 ಶಬ್ದಗಳ ಹಂತ ಮುಗೀತು, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಒಂದು ವೇಳೆ ಆ ವಿಡಿಯೋಗಳನ್ನು ನೋಡಿದರೆ ಅವುಗಳನ್ನು ನೋಡಿ ಇಲ್ಲಿಗೆ ಬರೋದು ತುಂಬ ಉತ್ತಮ. ಅದಾದ ನಂತರ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತ ಮಾಡಿದ್ವಿ. ಒಂದನ್ನು ಸೇರಿಸ್ಕೊಂಡು ಮತ್ತೆ ಹಿಂದಿನ ವಿಡಿಯೋದಲ್ಲಿ ವಿಸ್ತರಣೆಯನ್ನು ಮಾಡಿದ್ವಿ. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂ ಸ್ವಲ್ಪ ವಿಸ್ತರಣೆಯನ್ನು ಮಾಡೋಣ. ಇದರಲ್ಲಿ ನಾನೇನು ಮಾಡಿದ್ದೀನಿ, ಕೆಲವೊಂದು ಪ್ರಿಪೋಸಿಷನ್ಸ್ನ ಬಳಸ್ಕೊಂಡಿದ್ದೀನಿ. ಓಕೆ, ಈಗ ಮೊದಲನೆಯದಾಗಿ ಅನ್ನು ಹೇಗೆ ಬಳಸ್ತೀವಿ, ಹೇಗೆ ಅದನ್ನು ಉಪಯೋಗ ಮಾಡಿಕೊಂಡು ವಾಕ್ಯವನ್ನು ಮುಂದುವರಿಸ್ತೀವಿ ಅಥವಾ ಬೆಳೆಸ್ತೀವಿ ಅಂತ ನೋಡ್ಕೊಳ್ಳಿ. ಐ ಗೆಟ್ ಅಪ್ ಅಟ್ 5 AM. ನಾನು ಬೆಳಿಗ್ಗೆ 5 ಗಂಟೆಗೆ ಏಳುತ್ತೇನೆ. ನಾರ್ಮಲಿ ಕರೆಕ್ಟಾಗಿ 5 ಗಂಟೆಗೆ ಏಳೋಕ್ಕಾಗೋದಿಲ್ಲ, ಅದಕ್ಕೆ ಸುಮಾರು 5 ಗಂಟೆಗೆ ಅಂತ ಹೇಳ್ತೀವಿ. ಅವಾಗ ಏನು ಮಾಡಬೇಕು, ಐ ಗೆಟ್ ಅಪ್ ಅಟ್ ಅಬೌಟ್ 5 AM ಅಂತ ಹೇಳ್ತೀವಿ. ಅದೇ ರೀತಿ ಐ ಟೇಕ್ ಬ್ರೇಕ್ಫಾಸ್ಟ್ ಅಟ್ ಅಬೌಟ್ 9 AM. ಅವರ್ ಸ್ಕೂಲ್ ಸ್ಟಾರ್ಟ್ಸ್ ಅಟ್ 9:30. ನಮ್ಮ ಶಾಲೆ ಬೆಳಗಿನ 9:30 ಪ್ರಾರಂಭ ಆಗುತ್ತದೆ. ನೋಡಿ, ಇವೆಲ್ಲವೂ ನಿತ್ಯ ನಡೆಯುವ ಕ್ರಿಯೆಗಳು. ಅದಕ್ಕೋಸ್ಕರ ಇವುಗಳೆಲ್ಲವನ್ನ ಸಿಂಪಲ್ ಪ್ರೆಸೆಂಟ್ ಅಥವಾ ಪ್ರೆಸೆಂಟ್ ಇಂಡೆಫಿನಿಟ್ ಟೆನ್ಸ್ನಲ್ಲಿ ತಗೊಂಡಿದ್ದೀವಿ. ರೈಟ್ ನೌ ಐ ಆಮ್ ಅಟ್ ಹೋಮ್. ಸದ್ಯಕ್ಕೆ ನಾನು ಮನೆಯಲ್ಲಿ ಇದ್ದೇನೆ. ವಿ ಕಂಡಕ್ಟ್ ಮೀಟಿಂಗ್ಸ್. ನಾವು ಮೀಟಿಂಗ್ಗಳನ್ನು ನಡೆಸುತ್ತೇವೆ. ಎಲ್ಲಿ ನಡೆಸುತ್ತೇವೆ ಅಂತ ಪ್ರಶ್ನೆ ಬಂದಾಗ ಅಟ್ ದ ಆಡಿಟೋರಿಯಂ, ಆಡಿಟೋರಿಯಂನಲ್ಲಿ ಅಂತ. ಐ ಆಮ್ ವೇಟಿಂಗ್. ನಾನು ಕಾಯುತ್ತಿದ್ದೇನೆ. ಎಲ್ಲಿ ಕಾಯುತ್ತಿದ್ದೇನೆ? ಅಟ್ ದ ಬಸ್ ಸ್ಟಾಪ್. ಒಂದು ವೇಳೆ 1 ಗಂಟೆಯಿಂದ ನಾವು ವೇಟ್ ಮಾಡ್ತಾ ಇದ್ದೀವಿ ಅಂದರೆ ಈ ಥರ ಹೇಳಬೇಕು, ಐ ಹ್ಯಾವ್ ಬೀನ್ ವೇಟಿಂಗ್ ಅಟ್ ದ ಬಸ್ ಸ್ಟಾಪ್ ಫಾರ್ 1 hour ಅಂತ. ಈಗ ಪ್ರಿಪೋಸಿಷನ್ ಇನ್ನನ್ನು ಬಳಸಿ ಹೇಗೆ ವಾಕ್ಯವನ್ನು ಬೆಳೆಸ್ತೀವಿ ಅಂತ ನೋಡಿ. ಇನ್ನಂತಂದರೆ ಒಳಗೆ, ಅದರೊಳಗೆ, ಅದರಲ್ಲಿ, ನಲ್ಲಿ ಅಂತ ಏನು ಬಳಸ್ತೀವಲ್ಲ ಅದೆಲ್ಲ ಇನ್. ಐ ಕೆಪ್ಟ್ ಯುವರ್ ಬುಕ್ಸ್. ನಾನು ನಿನ್ನ ಪುಸ್ತಕಗಳನ್ನು ಇಟ್ಟೆನು. ಎಲ್ಲಿ ಇಟ್ಟೆ ಅಂತ ಬಂದಾಗ ಶೆಲ್ಫ್ನಲ್ಲಿ ಇಟ್ಟೆ ಅಂತ ಹೇಳಬೇಕಾದ್ರೆ ಇನ್ ದ ಶೆಲ್ಫ್ ಅಂತ ಹೇಳಬೇಕು. ಪೂರ್ಣ ಸೆಂಟೆನ್ಸ್ ಏನಾಯಿತು? ಐ ಕೆಪ್ಟ್ ಯುವರ್ ಬುಕ್ಸ್ ಇನ್ ದ ಶೆಲ್ಫ್. ನಾನು ನಿನ್ನ ಪುಸ್ತಕಗಳನ್ನು ಶೆಲ್ಫಿನೊಳಗೆ ಇಟ್ಟೆ, ಶೆಲ್ಫಿನಲ್ಲಿ ಇಟ್ಟೆನು. ಮೈ ಬ್ರದರ್ ವರ್ಕ್ಸ್. ಎಲ್ಲಿ? ಒಂದು ಬ್ಯಾಂಕಿನಲ್ಲಿ, ಇನ್ ಅ ಬ್ಯಾಂಕ್. ಐ ಹ್ಯಾವ್ ಫೇತ್. ನಾನು ನಂಬಿಕೆಯನ್ನು ಹೊಂದಿದ್ದೇನೆ. ಯಾರಲ್ಲಿ? ನಿನ್ನಲ್ಲಿ, ಇನ್ ಯು. ಹಿ ಲಿವ್ಸ್ ಇನ್ ಇಂಗ್ಲೆಂಡ್. ಅವನು ಇಂಗ್ಲೆಂಡಿನಲ್ಲಿ ವಾಸವಾಗಿದ್ದಾನೆ. ಅವನು ಇಂಗ್ಲೆಂಡಿನಲ್ಲಿ ವಾಸವಾಗಿದ್ದಾನೆ. ಯಾವಾಗಿಂದ? 2001ರಿಂದ. ಸಿನ್ಸ್ 2001. ಹಿ ಈಸ್ ಅ ಸ್ಪೆಷಲಿಸ್ಟ್. ಅವನು ಒಬ್ಬ ತಜ್ಞ. ಎದರಲ್ಲಿ ತಜ್ಞ? ಶಸ್ತ್ರಚಿಕಿತ್ಸೆಯಲ್ಲಿ, ಇನ್ ಸರ್ಜರಿ. ಐ ವಿಶ್ ಟು ಕಂಪ್ಲೀಟ್ ಮೈ ವರ್ಕ್. ನಾನು ನನ್ನ ಕೆಲಸವನ್ನು ಮುಗಿಸಲು ಬಯಸುತ್ತೇನೆ. ಇನ್ ಅ ವೀಕ್. ಒಂದು ವಾರದಲ್ಲಿ. ಈಗ ಆನ್ ಇದನ್ನು ಹೇಗೆ ಬಳಸ್ತೀವಿ ಅಂತ ನೋಡೋಣ. ಐ ಕೇಮ್ ಹಿಯರ್. ನಾನು ಇಲ್ಲಿಗೆ ಬಂದೆನು. ಯಾವಾಗ? ಆನ್ ಸಂಡೇ. ದ ಹೋಲ್ ರೆಸ್ಪಾನ್ಸಿಬಿಲಿಟಿ ಈಸ್. ಸಂಪೂರ್ಣ ಜವಾಬ್ದಾರಿ ಇದೆ. ಯಾರ ಮೇಲಿದೆ? ಆನ್ ಮೀ, ನನ್ನ ಮೇಲೆ. ವಿ ಹ್ಯಾವ್ ಸ್ಪೆಂಟ್ ಮೋರ್ ಮನಿ. ನಾವು ಭಾಳ ಹಣವನ್ನು ಖರ್ಚು ಮಾಡಿದ್ದೇವೆ. ಎದರ ಮೇಲೆ ಖರ್ಚು ಮಾಡೀವಿ? ಡೆಕೋರೇಷನ್ ಮೇಲೆ, ಆನ್ ಡೆಕೋರೇಷನ್. ಹಿ ಈಸ್ ವರ್ಕಿಂಗ್ ಹಿಯರ್. ಅವನು ಇಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಹೇಗೆ ಕೆಲಸ ಮಾಡುತ್ತಾ ಇದ್ದಾನೆ? ಗುತ್ತಿಗೆ ಆಧಾರದ ಮೇಲೆ, ಆನ್ ಕಾಂಟ್ರಾಕ್ಟ್ ಬೇಸಿಸ್. ಈಗ ಇಲ್ಲಿ ವಿಡಿಯೋ ನಿಲ್ಲಿಸಿ 2 ಸಾರಿ ಇವುಗಳನ್ನು ಓದಿ. ಈಗ ಬಿ ವೈ ಬೈ. ಬೈಯನ್ನು ಸಾಮಾನ್ಯವಾಗಿ ಇಂದ ಅಂತ ಬಳಸ್ತೀವಿ. ಅಂದರೆ ಯಾರಿಂದ ಬಂತು, ಹೇಗೆ ಬಂತು. ಈಗ ಅವುಗಳನ್ನು ಹೇಗೆ ಮಾಡಿವೆ ಅಂತ ನೋಡ್ಕೊಳ್ಳಿ. ದೇ ವೆಂಟ್ ಟು ಹುಬ್ಬಳ್ಳಿ. ಅವರು ಹುಬ್ಬಳ್ಳಿಗೆ ಹೋದರು. ಹೇಗೆ ಹೋದರು? ಬಸ್ಸಿನಿಂದ ಹೋದರು, ಬೈ ಬಸ್. ವಿ ಆರ್ ಟ್ರಾವೆಲಿಂಗ್ ಟು ಲಂಡನ್. ನಾವು ಲಂಡನ್ನಿಗೆ ಪ್ರಯಾಣ ಮಾಡುತ್ತಿದ್ದೇವೆ. ಹೇಗೆ?
ಬೈ ಆನ್ ಏರೋಪ್ಲೇನ್. ಶಿ ಹ್ಯಾಸ್ ರೆಡ್ಯೂಸ್ಡ್ ಹರ್ ವೇಟ್. ಅವಳು ತನ್ನ ತೂಕವನ್ನು ಕಡಿಮೆ ಮಾಡಿಕೊಂಡಿದ್ದಾಳೆ. ಹೇಗೆ ಮಾಡಿಕೊಂಡಿದ್ದಾಳೆ? ಡಯಟಿಂಗ್ನಿಂದ. ಬೈ ಡಯಟ್. ಐ ಹ್ಯಾವ್ ಸ್ಟಾರ್ಟೆಡ್ ಅ ಬಿಸ್ನೆಸ್. ನಾನು ಒಂದು ವ್ಯಾಪಾರವನ್ನು ಪ್ರಾರಂಭಿಸಿದ್ದೇನೆ. ಸಾಲ ತೆಗೆದುಕೊಳ್ಳುವ ಮೂಲಕ. ಬೈ ಟೇಕಿಂಗ್ ಲೋನ್. ಈಗ ಇಲ್ಲಿ ವಿಡಿಯೋ ನಿಲ್ಲಿಸಿ 2 ಬಾರಿ ಇವುಗಳನ್ನು ಓದಿ. ಈಗ ಮುಂದಿನ ಭಾಗದಲ್ಲಿ ಶಬ್ದ ಅಬೌಟ್ ಅಂತ. ಅಬೌಟ್ ಅಂತ ಹೇಳಿದ್ರೆ ಬಗ್ಗೆ ಅಂತ. ಅದರ ಬಗ್ಗೆ, ಇದರ ಬಗ್ಗೆ ಅಂತೀವಲ್ಲ, ಹಾಗೆ ಬಗ್ಗೆ. ಅದನ್ನು ಹೇಗೆ ಉಪಯೋಗ ಮಾಡಿವಿ ಅಂತ ನೋಡಿ. ದೇ ಆರ್ ಟಾಕಿಂಗ್. ಅವರು ಮಾತನಾಡುತ್ತಿದ್ದಾರೆ. ಯಾರ ಬಗ್ಗೆ? ನನ್ನ ಬಗ್ಗೆ. ಅಬೌಟ್ ಮೀ. ಯುವರ್ ಮದರ್ ಈಸ್ ವರಿಂಗ್. ನಿನ್ನ ತಾಯಿ ಚಿಂತೆ ಮಾಡುತ್ತಿದ್ದಾರೆ. ಯಾತರ ಬಗ್ಗೆ? ನಿನ್ನ ಅನಾರೋಗ್ಯದ ಬಗ್ಗೆ. ಅಬೌಟ್ ಯುವರ್ ಇಲ್ನೆಸ್. ದೇ ವಿಲ್ ಡಿಸ್ಕಸ್. ಅವರು ಚರ್ಚಿಸುವರು. ಎದರ ಬಗ್ಗೆ? ಹೊಸ ಯೋಜನೆಯ ಬಗ್ಗೆ. ಅಬೌಟ್ ದ ನ್ಯೂ ಪ್ರಾಜೆಕ್ಟ್. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಹಿಮ್. ನಾನು ಈಗಾಗಲೇ ಅವನಿಗೆ ಹೇಳಿದ್ದೇನೆ. ಎದರ ಬಗ್ಗೆ? ನನ್ನ ಪ್ಲ್ಯಾನಿನ ಬಗ್ಗೆ. ಅಬೌಟ್ ಮೈ ಪ್ಲ್ಯಾನ್. ಈಗ ಇಲ್ಲಿ ವಿಡಿಯೋ ನಿಲ್ಲಿಸಿ 2 ಬಾರಿ ಇವುಗಳನ್ನು ಓದಿ. ಈಗ ಮುಂದಿನ ಭಾಗದಲ್ಲಿ ನಿಮಗೆ ವಿತ್ ಅಂದರೆ ಜೊತೆಗೆ, ಇದನ್ನು ಹೇಗೆ ಉಪಯೋಗ ಮಾಡಿದ್ದೀವಿ ಅಂತ ನೋಡಿ. ಐ ವೆಂಟ್ ಟು ವಾಚ್ ಅ ಮೂವಿ. ನಾನು ಒಂದು ಚಲನಚಿತ್ರವನ್ನು ನೋಡಲು ಹೋದೆನು. ಯಾರ ಜೊತೆಗೆ? ನನ್ನ ಗೆಳೆಯರ ಜೊತೆಗೆ. ವಿತ್ ಮೈ ಫ್ರೆಂಡ್ಸ್. ಐ ಓಪನ್ಡ್ ದ ಲಾಕ್. ನಾನು ಬೀಗವನ್ನು ತೆರೆದೆನು. ಎದರಿಂದ? ಅದರ ಚಾವಿಯಿಂದ. ವಿತ್ ಇಟ್ಸ್ ಕೀ. ನೋಡಿ, ಇಲ್ಲಿ ಬೈ ಬಳಸಬಾರದು, ವಿತ್ ಅನ್ನು ಬಳಸಬೇಕು. ಈಟ್ ದಿಸ್ ಬ್ರೆಡ್. ಈ ಬ್ರೆಡ್ ಅನ್ನು ತಿನ್ನು. ಎದರ ಜೊತೆಗೆ? ಸ್ವಲ್ಪ ಬೆಣ್ಣೆಯ ಜೊತೆಗೆ. ವಿತ್ ಸಮ್ ಬಟರ್. ಐ ಹ್ಯಾವ್ ಆಕ್ಸೆಪ್ಟೆಡ್ ಹಿಸ್ ಪ್ರಪೋಸಲ್. ನಾನು ಅವನ ಪ್ರಸ್ತಾವನೆಯನ್ನು ಒಪ್ಪಿಕೊಂಡಿದ್ದೇನೆ ಅಥವಾ ಅಂಗೀಕರಿಸಿದ್ದೇನೆ. ಹೇಗೆ? ಗೌರವದೊಂದಿಗೆ. ವಿತ್ ರೆಸ್ಪೆಕ್ಟ್. ಐ ವಿಲ್ ಡಿಸ್ಕಸ್ ದಿಸ್ ಮ್ಯಾಟರ್. ನಾನು ಈ ವಿಷಯವನ್ನು ಚರ್ಚಿಸುವೆನು. ಯಾರ ಜೊತೆಗೆ? ನಿನ್ನ ಜೊತೆಗೆ. ವಿತ್ ಯು ಲೇಟರ್. ಹ್ಯಾವ್ ಸಮ್ ಬಿಸ್ಕೆಟ್ಸ್. ಕೆಲವು ಬಿಸ್ಕೆಟ್ಗಳನ್ನು ತಿನ್ನು. ಹೇಗೆ? ವಿತ್ ಅ ಕಪ್ ಆಫ್ ಟೀ. ಈಗ ಫಾರ್, FOR, ಫಾರ್, ಗಾಗಿ, ಗೋಸ್ಕರ. ಇದನ್ನು ಹೇಗೆ ಉಪಯೋಗ ಮಾಡಿದ್ದೀವಿ ಅಂತ ನೋಡೋಣ. ಶಿ ವೇಟೆಡ್. ಅವಳು ಕಾದಳು. ಯಾರಿಗಾಗಿ ಅಂದರೆ ನಿನಗಾಗಿ. ಫಾರ್ ಯು. ಐ ವೇಟೆಡ್ ಫಾರ್ 2 hours. ನಾನು 2 ಗಂಟೆಗಳ ಕಾಲ ಕಾಯ್ದೆನು. ಐ ವೇಟೆಡ್ ಫಾರ್ ಯು ಫಾರ್ 2 hours. ನೋಡಿ, ಇದರಲ್ಲಿ 2 ಫಾರ್ ಬಂದಿದೆ. ಐ ಹ್ಯಾವ್ ರಿಸರ್ವ್ಡ್ ಅ ಸೀಟ್. ನಾನು ಒಂದು ಸೀಟನ್ನು ಕಾಯ್ದಿರಿಸಿದ್ದೇನೆ. ಫಾರ್ ಮೈ ಫ್ರೆಂಡ್. ನನ್ನ ಗೆಳೆಯನಿಗೋಸ್ಕರ. ಐ ಹ್ಯಾವ್ ಬಾಟ್ ದಿಸ್ ಡ್ರೆಸ್. ನಾನು ಈ ಉಡುಪನ್ನು ಕೊಂಡು ತಂದಿದ್ದೇನೆ. ಯಾರಿಗೋಸ್ಕರ? ಫಾರ್ ಮೈ ಸಿಸ್ಟರ್. ನನ್ನ ತಂಗಿಗೋಸ್ಕರ. ಇವತ್ತಿಗೆ ಇಷ್ಟು ಸಾಕು ಅನಿಸುತ್ತೆ. ಸಾಕಷ್ಟು ವಾಕ್ಯಗಳಾದವು. ಈಗ ನೀವೇನು ಮಾಡಬೇಕು? ಇದೇ ಥರದ ವಾಕ್ಯಗಳನ್ನು ನೀವು ಮಾಡಲಿಕ್ಕೆ ಕಲಿಬೇಕು. ಅದು ಬಹಳ ಇಂಪಾರ್ಟೆಂಟ್. ನಾವು ಕಲಿಸೋದು ಸ್ವಲ್ಪ ಇರುತ್ತೆ, ಆದರೆ ನೀವು ಕಲಿಯೋದು ಬಹಳ ಇರುತ್ತೆ. ಅದಕ್ಕೋಸ್ಕರ ಸ್ವಂತ ವಾಕ್ಯಗಳನ್ನು ನೀವು ಕ್ರಿಯೇಟ್ ಮಾಡೋಕ್ಕೆ ಕಲಿಬೇಕು. ಶಾಲೆಗಳಲ್ಲಿ ಇದನ್ನು ಮಾಡೋದನ್ನು ಕಲಿಸೋದೇ ಇಲ್ಲ. ಅದಕ್ಕೋಸ್ಕರ ನೀವು ಇಲ್ಲಿ ಆ ಒಂದು ಅಪಾರ್ಚುನಿಟಿ ನಿಮಗಿದೆ. ಅದಕ್ಕೆ ಸದುಪಯೋಗ ಮಾಡ್ಕೊಳ್ಳಿ. ಬರೀ ವಿಡಿಯೋನ ನೋಡಿ ಬಿಟ್ಬಿಟ್ರೆ ಅಲ್ಲ, ವರ್ಕೌಟ್ ಮಾಡಬೇಕು. ಅಂದರೆ ಮಾತ್ರ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ, ಮುಂದಿನ ವಿಡಿಯೋ ಮತ್ತೆ ವೀಕ್ಷಣೆ ಮಾಡಿ. ಹಾಗೆಯೇ ಈ ವಿಡಿಯೋ ಚೆನ್ನಾಗಿ ಅನಿಸಿರುತ್ತೆ ನಿಮಗೆ. ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಇದನ್ನ ಶೇರ್ ಮಾಡಿ. ನಿಮ್ಮ ಹಿತೈಷಿಗಳಿಗೆ, ನಿಮ್ಮ ಕ್ಲಾಸ್ಮೇಟ್ಸ್ಗೆ ಮತ್ತು ನಿಮ್ಮ ರಿಲೇಟಿವ್ಸ್ಗೆ ಈ ಕೋರ್ಸಿನ ಬಗ್ಗೆ ಹೇಳಿ. ಅವರು ಚೆನ್ನಾಗಿ ಇಂಗ್ಲೀಷನ್ನು ಕಲೀಲಿ. ಓಕೆ, ಥ್ಯಾಂಕ್ ಯು.